ನಾವು ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಇತ್ತು. ನಮ್ಮ ದಿನಚರಿಯಲ್ಲಿ ಪ್ರಾಣಾಯಾಮದ ಒಂದು ಅವಿಭಾಜ್ಯ ಅಂಗವಾಗಬೇಕು. ಯಾಕಂದರೆ ಮನಃಪ್ರಶಮನ ಅತ್ಯಂತ ಪ್ರಾಮುಖ್ಯವಾದ ವಿಚಾರ. ನಮ್ಮ ಮನಸ್ಸಿದೆಯಲ್ಲ ಒಂಥರ ಮರ್ಕಟ. ಇದಕ್ಕೇನಾದರೂ ಮದ ಹತ್ತಿ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದರ್ಶನಂ ತನ್ಮಧ್ಯೆ ಭೂತ ಸಂಚಾರಂ. ಮತ್ಸರದ ಮಧ್ಯ ಏನೇನಾದರೂ ಆಸೆಯ ಚೇಳು, ಆಮೇಲೆ ಮದ ಬರಬೇಕು ಬಂದು ಸೇರಿಕೊಂಡಿದ್ದರೆ ಅದನ್ನು ತಡೆಯೋಕ್ಕೆ ಯಾರಿಗೂ ಆಗೋದಿಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಎಡೆಮೆದುಳು ತುಂಬ ಓವರ್ ಆ್ಯಕ್ಟಿವ್ ಆಗಿರೋದೇ ಕಾರಣ. ಎಡೆಮೆದುಳನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಬಲಮೆದುಳನ್ನು ಉದ್ದೀಪನಗೊಳಿಸಬೇಕು. ಬಲಮೆದುಳನ್ನು ಉದ್ದೀಪನಗೊಳಿಸೋದಕ್ಕೆ ಎಡಮೂಗಿನ ಉಚ್ಛ್ವಾಸ ಅತ್ಯಂತ ಅಗತ್ಯ. ಈ ಬಲಮೆದುಳಿದೆಯಲ್ಲ ಒಂಥರ ದೈವಿ ಪ್ರೇರಣೆ ಕೊಡುವಂಥ ಸ್ಥಳ. ಸೊ ಎಡಭಾಗದಿಂದ ವಿಶ್ವಾಸ ಲಯಬದ್ಧವಾಗಿ ಮಾಡ್ತಾ ಬಂದಾಗ ಬಲಮೆದುಳನ್ನು ಅದು ಹತೋಟಿಗೆ ಇಟ್ಕೊಳ್ಳುತ್ತೆ. ಅನವಶ್ಯಕವಾದ ಯೋಚನೆಗಳು, ಬೇಡದೇ ಇರುವ ಅಂಶಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆಗ ಮನಃಪ್ರಶಮನಕ್ಕೆ ಒಂದು ಮಾರ್ಗ ಇದು. ಮತ್ತು ಉಸಿರಾಟಕ್ಕೂ ಮನಸ್ಸಿನ ನಿಯಂತ್ರಣಕ್ಕೂ ನೇರ ಸಂಬಂಧ. ಆಕಾಶದಲ್ಲಿ ಹಾರುವ ಗಾಳಿಪಟವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಅಲ್ಲಿಗೆ ಹೋಗಬೇಕಾಗಿಲ್ಲ, ದಾರ ಹಿಡ್ಕೊಂಡ್ರೆ ಆಯಿತು. ಮನಸ್ಸಿಗೆ ಕಂಟ್ರೋಲ್ ಮಾಡೋಕ್ಕಿರುವ ದಾರಿ ಅಂದರೆ ಉಸಿರಾಟದ ನಿಯಂತ್ರಣ ಅಂತ ಹೇಳೋದಿಲ್ಲ, ಸಮರ್ಪಕವಾದ ವ್ಯವಸ್ಥೆ ಮನಸ್ಸನ್ನು. ಮತ್ತು ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ, ಅದರ ಕಾರ್ಯಭೂಮಿಯೇ ಮಿದುಳು. ನಮ್ಮ ಇಲ್ಲಿ ಮಾಡಬೇಕಾದ ಕೆಲಸ ಮಿದುಳನ್ನು ಜಾಗೃತಗೊಳಿಸೋದು. ಹಾಗಾಗಿ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಇದೆಯಲ್ಲ, ಅದ್ಭುತವಾದ ಪರಿಣಾಮ ಕೊಡುವಂತಹದ್ದು. ಮಿದುಳಿನ ಎರಡೂ ಭಾಗ ಬ್ಯಾಲೆನ್ಸ್ ಆದಾಗ, ಸಮತೋಲನ ಆದಾಗ, ಸುಮಾರು ಪುನಃ ದಿನ ಒಂದು 21 ಸಾರಿ ಮಾಡಿದರೆ ಶ್ವಾಸಕೋಶದಲ್ಲಿರುವ ಕಲ್ಮಶ ಗಾಳಿ ಕಮ್ಮಿ ಆಗ್ತಾ ಶ್ವಾಸಕೋಶದ ನಿರ್ಮಲೀಕರಣ, ಅದರಿಂದಾಗಿ ರಕ್ತಕ್ಕೆ ಆಕ್ಸಿಜನ್ ಸಿಕ್ಕಿ ಶುದ್ಧೀಕರಣ, ಶುದ್ಧವಾದ ರಕ್ತ ಅಂಗಾಂಗಗಳಲ್ಲಿ ಹರಿದಾಗಲೆಲ್ಲ ಅವುಗಳ ಸಾಮರ್ಥ್ಯ ವೃದ್ಧಿ, ಅಂದರೆ ಆರೋಗ್ಯ ವೃದ್ಧಿ. ಇನ್ನು ಉಸಿರಾಟದ ವೇಗ ಕಮ್ಮಿ ಆದಾಗ ನಾವು ಆಗ ನೋಡಿದ ಹಾಗೆ ಮನೋವೇಗ ಕಮ್ಮಿ ಆಗ್ತಾ ಬರುತ್ತೆ. ಪ್ರಾಣಾಯಾಮದಿಂದ ಉಸಿರಾಟದ ವೇಗ ಭಾಳ ಕಮ್ಮಿ ಆಗುತ್ತೆ, ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ಇದು ತುಂಬ ಅನುಕೂಲ. ಇನ್ನು ಯಾರಾದರೂ ದೀರ್ಘಕಾಲ ಬದುಕಬೇಕು ಅಂತ ಇಚ್ಛೆ ಇದ್ರೂ ಅವರು ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ಈ ತಿಮಿಂಗಿಲ ಇದೆಯಲ್ಲ, 1 ನಿಮಿಷಕ್ಕೆ 2 ಉಸಿರಾಟ 500 ವರ್ಷ ಬದುಕತ್ತೆ. ಆನೆ ಮತ್ತು ಆವೆ 3ರಿಂದ 5 150 ವರ್ಷ ಬದುಕತ್ತೆ. ತಾವೀಗ ಇಲ್ಲಿಯೂ ಕೇಳಿರ್ಬೋದು, ಹಿಮಾಲಯದಲ್ಲಿ 100 ವರ್ಷ 1000 ವರ್ಷ ಬದುಕಿದ್ದವರು ಇದ್ದಾರೆ ಯೋಗಿಗಳು. ಅವರು ಒಂದೇ ಒಂದು ಪ್ರಯತ್ನ ಅಂದರೆ, ಅಥವಾ ಪ್ರಯತ್ನರಹಿತ ಆಗೋದು ಈ ಉಸಿರಾಟದ ನಿಯಂತ್ರಣ. ಅದರಿಂದ ಈ ಪ್ರಾಣಾಯಾಮ ಅನ್ನೋದು ನಮ್ಮ ನಿತ್ಯ ದಿನಚರಿ ಆದಾಗ ಹಲವು ಅಪಸವ್ಯಗಳನ್ನು ನಾವು ಬದಲಾಯಿಸ್ಕೊಳ್ಬೋದು ಅಂತ ತಿಳಿತೀನಿ. ಸೊ ಇಡೀ ಈ ಪ್ರಕ್ರಿಯೆಗಳನ್ನು ದಿನಕ್ಕೊಂದು 1 ಗಂಟೆಗಳ ಕಾಲ ನಾವು ಸೇರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಕೊನೆಯ ಒಂದು ಕಂತನ್ನು ನೋಡಿ ಈ ಸರಣಿಯನ್ನು ನಿಲ್ಲಿಸೋಣ. ಧನ್ಯವಾದ.